ನಮಸ್ಕಾರ ದೋಸ್ತ, ಕಾಮಿಡಿ ಕ್ರಿಕೆಟ್ 07 ಚಾನಲ್ಗೆ ಸ್ವಾಗತ. RCB ವರ್ಸಸ್ RR ಮ್ಯಾಚ್ ರಿವ್ಯೂ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಮ್ಯಾಚ್ ದೋಸ್ತ ಇವತ್ತಿಂದ RR ಟಾಸ್ ಗೆದ್ದು ಚೇಜಿಂಗ್ ಆಯ್ಕೆ ಮಾಡ್ಕೊಂಡು 6 ವಿಕೆಟ್ಲಿ RCBನ ಸೋಲಿಸಿಬಿಟ್ರು. ನಮ್ಮ RCB ಕತೆ ಅದೇ ರಾಗ ಅದೇ ಹಾಡು, ನಾವು ಹಿಂಗೆ ಯಾರೇನು ಹೇಳಿದ್ರು ನಾವು ತಲೆ ಕೆಡ್ಸ್ಕೊಳ್ಳೋ ಅನ್ಕೊಂಡ ಈ ಮ್ಯಾಚು ಸೋತ್ ಕೈ ಬಿಟ್ಬಿಟ್ರು. ಫಸ್ಟ್ ಬ್ಯಾಟಿಂಗ್ ಆಡಿ ಓಪನಿಂಗ್ ಭಾರಿ ಆಟ ಆಡಿದ್ರೆ ಪಾಪ್ ಡು ಪ್ಲೇಸಸ್ ಕೊಹ್ಲಿ 113, 72 ಬಾಲು 12 ಬೌಂಡ್ರಿ 4 ಸಿಕ್ಸ್ ಹೊಡೆದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಪಾಪ್ ಡು ಪ್ಲೇಸಸ್ಸು 44 ರನ್ 33 ಬಾಲ್ 2 4 2 ಸಿಕ್ಸ್, ಇಬ್ಬರು ಸೇರಿ 125 ರನ್ ಪಾರ್ಟ್ನರ್ಶಿಪ್ ಮಾಡಿ ಆಡಿದ್ರೆ. ನೆಕ್ಸ್ಟ್ ಬಂದು ಬ್ಯಾಟ್ಸ್ಮನ್ಗಳು ಯಾವ ಆಡಲೇ ಇಲ್ಲ. ಮ್ಯಾಕ್ಸ್ವೆಲ್ ಆಡಲಿಲ್ಲ, ಸೌರವ್ ಚೌಹಾಣ್ ಹೊಸ್ದಾಗಿ ಇವತ್ತು ಹಾಕೊಂಡಿದ್ದಾರೆ, ಇವು ಆಡಲಿಲ್ಲ. ಗ್ರೀನ್ 6 ಬಾಲಿಗೆ 5 ರನ್ ಹೊಡೆದ. ಈಗ ರೌಂಡಲ್ಲಿ ಎವರೇಜ್ ಸ್ಕೋರ್ 180+ ಹಾಕತ್ತಂತ ಹೇಳಿದ್ವಿ ನಾವು. 183 ಹೊಡೆದ್ರೆ, ಆದರೆ ಒಳ್ಳೆ ಅದನ್ನು ಡಿಫೆಂಡ್ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಕಿಂಗ್ ಕೊಹ್ಲಿ ರನ್ ಮಷಿನ್ ಶತಕ ಹೊಡೆದು ಇವತ್ತು IPLನ್ಯಾಗ ಹೈಯೆಸ್ಟ್ ಶತಕ ಹೊಡೆದು ದಾಖಲೆ ಮಾಡಿದ. 8 ಶತಕ ಹೊಡೆದ. ಅವನು ಬ್ಯಾಟಿಂಗ್ ಚೆಂದಾಗಿ ಆಡಿದ್ರು, ಬಾಲಿಂಗ್ ಚಲೋ ಹಾಕೋಲ್ಲ. ಅವನು ಮ್ಯಾನೇಜ್ಮೆಂಟ್ದಾರಿಗೆ ಏನಾಗೈತೋ ಏನಿಲ್ಲೋ, ಯಾರನ್ನ ಹೆಂಗೆ ಬಾಲಿಂಗ್ ಹಾಕಿಸ್ಬೇಕು ಅಂತ ನಾನು ಸತೆ ಗೊತ್ತೈತಿಲ್ಲ, ಯಾರಿಗೆ ಗೊತ್ತಪ್ಪ ಮಾರಾಯ. RCB ಫ್ಯಾನ್ಗಳಿಗೆ ಸಾಕಾಗಿ ಹೋಗ್ಬಿಟ್ಟತ್ ನೋಡಿ. ಅದರಾಗ RRದಾರ 183 ರನ್ ಆಡ್ಕೊಂಡು ಹೊಡೆದ್ಬಿಟ್ರು ಅವ್ರು. ಯಶಸ್ವಿ ಜೈಸ್ವಾಲ್ನ ಪವರ್ ಪ್ಲೇ ಒಳಗೆ ರೀಸ್ ಟಾಪ್ಲೇ ಔಟ್ ತೆಗೆದ. ಆದ್ರೆ ಏನು ಮಾಡೋದು, ಉಳ್ದಾರ ವಿಕೆಟ್ ತೆಗಿಯೋಕೆ ಆಗಲಿಲ್ಲ. ಜೋಸ್ ಬಟ್ಲರ್ ಬಡ್ದಂಗೆ ಬಡ್ದುಬಿಟ್ಟ. ಸಂಜು ಸ್ಯಾಮ್ಸನ್ ಬಟ್ಲರ್ ಕೂಡಿ ಪಾರ್ಟ್ನರ್ಶಿಪ್ 148 ರನ್ ಹೊಡೆದ್ರು. 1ನೇ ಓವರ್ನ್ಯಾಗ ವಿಕೆಟ್ ಬಿದ್ದದ್ದು ಒಮ್ಗೆ 14ನೇ ಓವರಿಗೆ ವಿಕೆಟ್ ತೆಗ್ದಾರ ಇವ್ರು. ಅಷ್ಟು ಅನ್ಕೊಳ್ತಾ ಅವರೆಲ್ಲ ರನ್ ಹೊಡೆದು ಇನ್ನೇನು ಬಾಲು ರನ್ನು ಸೇಮ್ ಇದ್ದಾಗ ವಿಕೆಟ್ ಬಡ ವಿಕೆಟ್ 3 ವಿಕೆಟ್ ಹೋಗದ್ರೆ ಕಾಲ ಮಿಂಚೆ ಬಿಟ್ಟೈತಾಗ ವಿಕೆಟ್ ತೊಗೊಂಡ್ರೆ ಏನು ಮಾಡೋದು. ನಮ್ಮ ಬಾಲರ್ಗಳು ಕತ್ತಿನ ಈಗ ನೋಡಪ್ಪ ಮಾರೆ. ಯಾವ ಬಾಲರ್ ಕಮ್ಮಿ ಆಗ್ತಾನೆ ನಮ್ಮ ಕಡೆದವ. ರೀಸ್ ಟಾಪ್ಲಿ ಇವತ್ತು ಒಂದು 2 ವಿಕೆಟ್ ತೆಗ್ದಾನ, ಒಂದು 27 ರನ್ ಕೊಟ್ಟಾನ, ಕಡಿಮೆ ಕೊಟ್ಟಾನ, ಒಂದು ಚಲೋ ಹಾಕ್ಯಾನ. ಆದರೂ ಮ್ಯಾಚ್ ಗೆಲ್ಲಿಲ್ಲ. 37 ರನ್ ಕೊಟ್ಟಾನ. ಅವನವನು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟರ ದಗು ತೊಗೊಳ್ಳೋದು ಎಲ್ಲ ಕಾಲು ಮಿಂಚಿ ಹೋದ್ಮ್ಯಾಗ ನೋಡಿ ಇವತ್ತು ವಿಕೆಟ್ ತೊಗೊಂಡದ್ದು. ಅವನವನು ಬಾಲಿಂಗ್ ಒಳಗೆ 2 ಚೇಂಜಸ್ ಮಾಡಿದ. ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಹಾಕ್ಕೊಂಡಿದ್ರೆ ಎಂಥ ಅವಕಾಶ ಇತ್ತು ಇವತ್ತು. ಲಿಗು ಫರ್ಗ್ಯೂಸನ್ ಎಂಥ ಬೆಸ್ಟ್ ಬಾಲರ್ ಅಂಥವ್ನು ಹಾಕ್ಕೊಂಡು ಆಡಿದ್ರೆ ಇವತ್ತು ಗೆಲ್ತಿದ್ವಿ ಏನೋ. ನಮ್ಮ RCB ಮ್ಯಾನೇಜ್ಮೆಂಟಿಗೆ ಏನಾಗೈತೋ ಗೊತ್ತಿಲ್ಲ, ತಮ್ಮ ತಿಳ್ದಂಗೆ ನಡೆಸಿಬಿಟ್ಟಾರ ಅವ್ರು. ಒಟ್ಟು ಮ್ಯಾಚ್ ಸೋಲೋದು, RCB ಫ್ಯಾನ್ಗಳಿಗೆ ಟೆನ್ಷನ್ ಕೊಡೋದು. ಏನು ಮಾಡೋಕ್ಕೆ ಬರ್ದಿಲ್ರಿ RCB ಫ್ಯಾನ್ಗಳು. ಸೋತಂದ್ಮ್ಯಾಗ ಈ ಮುಂದಿನ ಸತ ಗೆಲ್ತಾರಂತೇಳಿ ಅಂದ್ಕೊಂಡು ಹಿಂಗೆ ಹೇಳ್ಕೊತ ಹೋಗೋದು ನೋಡಪ್ಪ. ಈ ಮ್ಯಾಚ್ನಾಗ ಏನೇನು ದಾಖಲೆ ಆಗ್ಯಾವಂತ ನೋಡೋದಾದ್ರೆ, ಟಾಟಾ IPL 2024 ಒಳಗೆ ಫಸ್ಟ್ ಶತಕ ಹೊಡೆದದ್ದು ವಿರಾಟ್ ಕೊಹ್ಲಿ ಇವತ್ತು ಹೊಡೆದ. ಅವನ ನೆಕ್ಸ್ಟ್ ಜೋಸ್ ಬಟ್ಲರ್ ಅವನ ಶತಕ ಹೊಡೆದ. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತೊಗೊಂಡ. ಟೋಟಲ್ IPL ಒಳಗೆ ಅತಿ ಹೆಚ್ಚು ಶತಕ ಹೊಡೆದಾರ ವಿರಾಟ್ ಕೊಹ್ಲಿ 8 ಶತಕ. ಸೆಕೆಂಡ್ ಗೆಲ್ ಅದಾನ 7 ಶತಕ. ಥರ್ಡ್ ಜೋಸ್ ಬಟ್ಲರ್ 6 ಶತಕ. ನಮ್ಮ RCB ಮುಂದಿನ ಮ್ಯಾಚ್ನಾಗಾರ ಒಳ್ಳೆಯ ಬದಲಾವಣೆ ಮಾಡ್ಕೊಂಡು ಮ್ಯಾಚ್ ಗೆಲ್ಲಂತೇಳಿ ಹಾರೈಸ್ತಾ, ಈ ಮ್ಯಾಚ್ ಗೆಲ್ಲೋದ್ರೊಂದಿಗೆ RR ಟಾಪ್ನ್ಯಾಗ ಹೋಯ್ತು. ಫಸ್ಟ್ನೇ ಸ್ಥಾನ RR ಕುಂತತ್ ನೋಡ್ರಿ.